ಆಕಾಶದಿಂದ ಬಿದ್ದಂತ ನೀರು ನಮ್ಮ ಮುಖ ನೋಡಿ ನಿಂದಿರ್ಬೇಕಾಗಿತ್ತು. ಮನುಷ್ಯನ್ ನೋಡಿದ ಕೂಡಲೇ ಓಡ್ ಹೋಗಕ್ ಶುರು ಮಾಡ್ತೈತಿ. ಇವನ್ ಕೈಯಾಗ ಸಿಕ್ಕರ್ ಮತ್ತ ನಮ್ಮನ್ನ ಏನ್ ಮಾಡಿ ಒಗದಾನು ಅನ್ನೋ ಭಯ ಆಗೈತೋ ಏನೋ ಆ ನೀರಿಗೆ. ಯಾಕಂದ್ರೆ ನಾವು ಮಾಡಿದಂಥ ಕೆಲಸ ನೋಡಿ ಅದು ಭಯ ಪಡ್ಲಿಕ್ಕೆ ಹತ್ತೈತಿ. ನೀರ್ ನಮ್ಮ ಕೈಯೊಳಗೆ ಸಿಕ್ತು ಅಂತಂದ್ರೆ ಅದನ್ನ ಡ್ರೈನೇಜ್ನೊಳಗೆ ಕನ್ವರ್ಟ್ ಮಾಡುವುದರಲ್ಲಿ ನಾವು ಬಹಳ ತಜ್ಞರಾಗಿದ್ದೀವಿ. ಆ ನೆಲವನ್ನ ಆ ಭೂಮಿಯ ನೀರನ್ನ ಭೂಮಿಯಲ್ಲಿ ಇಂಗಿಸಿ ಅದರ ಸದುಪಯೋಗ ಮಾಡಿಕೊಳ್ಳದೆ ನಾವೇನೇನನ್ನೋ ಮಾಡಿದೇವಿ ಇಲ್ಲಿಯವರೆಗೆ. ಹಸಿರು ಕ್ರಾಂತಿಯ ನೆಪದಲ್ಲಿ ತುಂಬಾ ಹಾಳು ಮಾಡ್ಕೊಂಡಿದ್ದೀವಿ. ಇವತ್ತಿನ ದಿವಸ ಆಕಾಶದಿಂದ ನೀರು ಬಿತ್ತು ಅಂತಂದ್ರೆ ಓಡ್ಲಿಕ್ಕೆ ಆರಂಭ ಮಾಡುತ್ತೆ. ಯಾಕೆ ಅಂತ ಕೇಳಿದ್ರೆ ಆ ನೀರನ್ನ ಕೆಳಗಿಳಿಸುವಂಥವ್ರು ಗಿಡಗಳು. ಆ ಗಿಡಗಳ ಕಡೆ ನಾವು ತುಂಬಾ ದುರ್ಲಕ್ಷ್ಯ ಮಾಡಿದೆವು. ಜಾಲಿ ಗಿಡ ಮುಳ್ಳಿದೆ ಅಂತ ಕಡ್ದು ಹಾಕಿದೀವಿ. ಆಲದ ಗಿಡ ಇದು ಹಕ್ಕಿಗಳು ಬಂದು ಕೂಡ್ತಾವು, ಈ ಪಕ್ಷಿಗಳಿಂದ ಬೆಳೆ ಮೇಲೆ ಬಂದು ತೆನೆಗಳನ್ನು ತಿಂತಾವು, ಹಾಳಾಗತ್ತೆ ಅಂತ ಆಲದ ಗಿಡಗಳನ್ನು ತೆಗೆದು ಹಾಕಿದೀವಿ. ಇನ್ನು ಕಂಟಿ ಬಿಂಟಿಗಳನ್ನಂತರೂ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಬದುವುಗಳನ್ನೆಲ್ಲ ಎಷ್ಟು ಸ್ವಚ್ಛ ಮಾಡಿದೀವಿ ಅಂತಂದ್ರ ಈಗ ಬದುವುಗಳಲ್ಲಿ ಜಾಗೇನೇ ಇಲ್ಲ, ಅಷ್ಟು ಚೆನ್ನಾಗಿ ಸ್ವಚ್ಛ ಮಾಡಿಬಿಟ್ವಿ. ಹಾಗಾದ್ರೆ ಈ ಭೂಮಿಯನ್ನ ಛೇದಿಸಿ ನೀರನ್ನ ಕೆಳಗೆ ಕರ್ಕೊಂಡು ಹೋಗೋರು ಯಾರು? ಇದು ಒಂದು. ಇದಕ್ಕಿಂತಲೂ ಹೆಚ್ಚು ನೀರು ನಾವು ಕೆರೆಗಳಲ್ಲಿ ಬಾವಿಗಳಲ್ಲಿ ಏನ್ ನೀರು ಸಂಗ್ರಹಿಸ್ತಿದ್ದೆವು ಅದಕ್ಕಿಂತ 1000 ಪಟ್ಟು ನೀರನ್ನ ನಮ್ಮ ಮಣ್ಣು ತನ್ನ ಒಡಲಲ್ಲಿ ಇಟ್ಕೊಳ್ತಿತ್ತು. ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇರ್ತಿತ್ತು, ಸಾಯಿಲ್ ಕಾರ್ಬನ್ ಅಂತೀವಿ ನಾವು ಅದಕ್ಕೆ. ಆ ಸಾಯಿಲ್ ಕಾರ್ಬನ್ ಈಗ ಒಂದು 30 ವರ್ಷದಿಂದ 3% ಇತ್ತು ನಮ್ಮ ಮಣ್ಣಿನಲ್ಲಿ. ಮಣ್ಣಿನಲ್ಲಿ ನೀರು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ. ಮಳೆ ಬಂದಾಗ ಮಣ್ಣಲ್ಲಿ ನೀರು ಗಾಳಿಯನ್ನ ಹಿಡಿದಿಟ್ಕೊಳ್ತಿತ್ತು. ಮುಂದೆ ಬೆಳೆಗಳಿಗೆ ಹೇಗ್ ಬೇಕೋ ಹಾಗೆ ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗ್ತಿತ್ತು. ಹೀಗಾಗಿ ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಆದರೂ ಸಹಿತ ಬೆಳೆಗಳಿಗೆ ಯಾವ ತೊಂದರೆನೂ ಆಗ್ತಿರ್ಲಿಲ್ಲ. ಇವತ್ತು ನಾವು ಹಾಕಿದ ರಾಸಾಯನಿಕ ಗೊಬ್ಬರಗಳಿಂದಾಗಿ ಆ ಮಣ್ಣಿನಲ್ಲಿರುವಂತ ಜೀವಾಣುಗಳು ಪೂರ್ತಿಯಾಗಿ ನಾಶ ಆಗಿವೆ. 3% ಇದ್ದಂತ ಸಾಯಿಲ್ ಕಾರ್ಬನ್ ಸಾವಯವ ಇಂಗಾಲ ಈಗ ಬರೀ 0.2% ಬಂದು ನಿಂತಿದೆ. ಇದರಲ್ಲಿ ಅರ್ಧ ಒಂದು ವೇಳೆ ಹೋಯ್ತು ಅಂತಂದ್ರೆ ಈಗಿರುವಂತ ಎಲ್ಲ ಭೂಮಿ ಬಂಜರ ಭೂಮಿ ಆಗ್ತಾ ಇದೆ. ಭಾರತದ ಒಟ್ಟು ಭೂಮಿಯ 30% ಭೂಮಿ ಬಂಜರು ಭೂಮಿಯಾಗಿ ಪರಿವರ್ತಿತ ಆಗಿದೆ ಈಗಾಗಲೇ. ಕೆಲವು ಕಡೆ ನೀರು ಹೆಚ್ಚಾಗಿ ಸೌಳು ಒಡೆದು ಜೌಳು ಹಿಡಿದು ಭೂಮಿ ಹಾಳಾಗಿದೆ ಒಂದು ಕಡೆ. ಇನ್ನೊಂದು ಕಡೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಮಣ್ಣಿನಲ್ಲಿರುವಂತ ಜೀವಾಣುಗಳು ನಾಶವಾಗಿ ಬಿದ್ದ ನೀರನ್ನ ಇಟ್ಟುವಂತ ಸಾಮರ್ಥ್ಯನೇ ಇಲ್ಲ. ನೀರ್ ನಿಲ್ಬೇಕಾಗಿತ್ತು ಅಂತಂದ್ರೆ ಈ ಮಣ್ಣು ಹಿಡಿದು ಇಟ್ಕೊಳ್ಬೇಕಲ್ಲ. ಗಿಡಗಳು ಹೋಗ್ಬಿಟ್ಟು ಮಣ್ಣೊಳಗಿರುವಂತ ಜೀವಾಣುಗಳು ಹೋಗ್ಬಿಟ್ಟು ಹಾಗಾದ್ರೆ ನೀರನ್ನ ಕರೆಯುವವರು ಯಾರು? ಭೂಮಿಯ ಕೆಳಗೆ ಯಾರು ಇಲ್ದಾಗಾಯ್ತು. ಅದರ ಪರಿಣಾಮವಾಗಿ ನೀರು ಸಮುದ್ರ ಸೇರ್ಲಿಕ್ಕತ್ತು. ನೀರು ಸಮುದ್ರ ಸೇರ್ತು, ನಾವು ಆಕಾಶದ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಕೂತೀವಿ. ಅಂತಲೇ ಪೂಜ್ಯರು ಇಲ್ಲಿಯವರೆಗೆ ಕೇಳಿದೀವಿ, ಪೂಜ್ಯರು ಊರೂರುಗಳಲ್ಲಿ ಕೆರೆಗಳನ್ನ ಕಟ್ಟಿಸಿ ಅವುಗಳಿಗೆ ನೀರು ತುಂಬಿಸಿ ಭೂಮಿಗೆ ಮರುಪೂರ್ಣ ಮಾಡಿಸ್ಬೇಕು. ಅಂದ್ರೆ ಜಲಮಟ್ಟ ಹೆಚ್ಚಾಗುತ್ತೆ. ನಾವು ಎಷ್ಟು ನೀರನ್ನು ಜಗ್ಗಿದ್ದೇವೆ ಭೂಮಿಯಲ್ಲಿ ತಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ.
1000 ಫೂಟ್ಗೆ ಹೋಗಿ ನಿಂತಿದೆ. ಮೊದಲು ಬೇಸಿಗೆ ಕಾಲದಲ್ಲಿ ನಮ್ಮ ಹಳ್ಳಗಳಲ್ಲಿ ಸುಮ್ಮನೆ ಒಂದಿಷ್ಟು ಉಸಿದು ಸರಿಸಿದ್ರೆ ಸಾಕು, ಒಂದು 6-8 ಇಂಚುಗಳಲ್ಲಿ ನೀರು ಬರ್ತಿತ್ತು. ಅದನ್ನು ತುಂಬಿಕೊಂಡು ಬರ್ತಿದ್ದೀವಿ ಹೊಲಗಳಲ್ಲಿ ಕುಡಿಯೋದಕ್ಕೆ. ಅಷ್ಟು ಮೇಲೆ ಇತ್ತು. ಬೇಸಿಗೆ ಕಾಲದಲ್ಲಿಯೂ ಸಹಿತ ನೀರು ಸಿಗ್ತಿತ್ತು. ಇವತ್ತು 1000 ಫೂಟ್ ಕೆಳಗೆ ಹೋಗಿದೆ. ಇದರಲ್ಲಿ ಮೇಲಿನ 100 ಫೂಟನ್ನ ತುಂಬಬೇಕು. 40 ಫೂಟನ್ನ, ಭೂಮಿಯ ಮೇಲ್ಗಡೆ 40 ಫೂಟನ್ನ ಅಥವಾ ಕೆಳಗಡೆ 40 ಫೂಟ್ ತುಂಬಬೇಕಾಗಿದ್ರೆ 100 ವರ್ಷಗಳು ಬೇಕು. ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡೋದಾಗ್ಲಿ, ಕೆರೆಗಳನ್ನ ತುಂಬೋದಾಗ್ಲಿ, ಅಥವಾ ಬೇರೆ ಬೇರೆ ಡ್ಯಾಮ್ಗಳನ್ನ ತುಂಬೋದಾಗ್ಲಿ. ಡ್ಯಾಮ್ಗಳಲ್ಲಂತೂ ಯಾವುದೇ ಮರುಪೂರ್ಣ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಮರುಪೂರ್ಣ ಅಂದ್ರೆ, ಡ್ಯಾಮ್ಗಳನ್ನ ಎಲ್ಲಿ ಕಟ್ಟಿದ್ದಾರೆ ಅಂದ್ರೆ ಎಲ್ಲಿ ನೀರು ಇಂಗೋದಿಲ್ಲವೋ ಅಂಥಲ್ಲೇ ಕಟ್ಟಿದ್ದಾರೆ, ಭೂಗರ್ಭ ಶಾಸ್ತ್ರದ ಅಧ್ಯಯನ ಮಾಡಿ. ಕೆರೆಗಳನ್ನ ಪರವಾಗಿಲ್ಲ, ಕೆರೆಗಳಲ್ಲಿ ಸ್ವಲ್ಪ ನೀರು ಇಂಗುತ್ತೆ, ಅದರಿಂದಾಗಿ ಮರುಪೂರ್ಣ ಆಗುತ್ತೆ, ಆ ನೀರ್ ಮೇಲೆ ಬರುತ್ತೆ. 40 ಫೀಟ್ ನೀರು ತುಂಬಲಿಕ್ಕೆ 100 ವರ್ಷಗಳು ಬೇಕಾಗ್ತಾವು ಅಂದ್ರ ನಾವು 1000 ಫೀಟ್ನವರೆಗೆ ನೀರನ್ನ ಕೆಳಗೆ ಕಳಿಸಿದೀವಿ, ಇನ್ ಮೇಲೆ ತುಂಬೋದು. ಇದರ ಪರಿಣಾಮ ತಾವು ನೋಡಿರ್ಬೇಕು. ಮೊನ್ನೆ ರಾಜಸ್ಥಾನದಲ್ಲಿ 4 ಹಳ್ಳಿಗಳಲ್ಲಿ ಈ ಬೋರ್ವೆಲ್ನಿಂದ ನೀರು ಎತ್ತಿದ್ರು, ಆ ನೀರನ್ನು ಕುಡಿದ್ರು. ಕುಡಿದ ತಕ್ಷಣ ತಲೆಯಲ್ಲಿ ಒಂದು ಕೂದಲು ಉಳಿದಿಲ್ಲ. ಗಂಡಸರು ಹೆಂಗಸರು ಎಲ್ಲರೂ ಕೂದಲ ಕಳ್ಕೊಂಡಿದ್ದಾರೆ, ಎಲ್ಲರೂ ಬೋಳ್ನೆತ್ತಿಯವರಾಗಿದ್ದಾರೆ. ಇದೇ ಬಹಳ ದಿವಸ ಅಲ್ಲ, ಈಗ 1 ತಿಂಗಳ ಹಿಂದೆ ಆದಂತ ಘಟನೆ ಇದು. ಯಾಕೆಂದ್ರೆ ಇಷ್ಟು ಕೆಳಗಡೆ ಹೋದ ನಂತರ ನೀರು ಎಲ್ಲ ಆರ್ಸೆನಿಕ್ ಇರುತ್ತೆ, ವಿಷಮಯ ಇರುತ್ತೆ ಆ ನೀರು. ಅಲ್ಲಿ ನೀರಿನ ಅಂಶ ಉಳಿದಿರೋದಿಲ್ಲ, ಎಲ್ಲ ರಸಾಯನಗಳು ಬಂದು ಕೂಡಿರ್ತಾವೆ, ರಸಾಯನಗಳು ಇರ್ತಾವಲ್ಲಿ. ಅವು ನಮ್ಮ ಪ್ರಕೃತಿಗೆ ಕೆಲವೊಂದು ಬಾಧಕ ಕ್ರಿಯೆಗಳನ್ನು ಉಂಟು ಮಾಡಿ ನಮ್ಮ ಶರೀರದಲ್ಲಿರುವಂತ ಕೆಲವೊಂದು ಖನಿಜಗಳನ್ನ ಹಾಳು ಮಾಡ್ತಾವು. ಕೆಲವೊಂದು ಖನಿಜಗಳನ್ನ ಅವಶ್ಯಕತೆಗಿಂತಲೂ ಅಧಿಕ ಹೆಚ್ಚು ಮಾಡಿ ನಮ್ಮ ಶರೀರದಲ್ಲಿ ಏರುಪೇರುಗಳನ್ನು ಉಂಟು ಮಾಡ್ತಾವು. ಅದರಿಂದ ನಮ್ಮ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತೆ. ನಾವು ಇದೇ ಉದಾಹರಣೆಗಳನ್ನ ದೇಶದ ಇನ್ನೂ ಹಲವು ಕಡೆ ನೋಡ್ತಾ ಇದ್ದೀವಿ. ಹಾಗಾದ್ರೆ ಎಲ್ಲರೂ ನಾವು ಪ್ರತಿ ದಿವಸ ನೀರು ಜಗ್ತಾ, ಇಡೀ ನಮ್ಮ ದೇಶದ ನೀರಾವರಿಯಲ್ಲಿ 60% ನೀರಾವರಿ ಬೋರ್ವೆಲ್ಗಳ ಮೇಲೆ ನಡೆದಿದೆ. 40% ನೀರಾವರಿ ಮಾತ್ರ ನದಿಗಳ ಮೇಲೆ ನಡೆದಿದೆ. ಹಾಗಾದ್ರೆ ಈ 60% ನೀರನ್ನ ನಾವೇನ್ ಜಕ್ಕೊಳ್ತೀವಿ, ಇದನ್ನು ತುಂಬುವವರು ಯಾರು? ಇದಕ್ಕೆ ಯಾರು ವ್ಯವಸ್ಥೆ ಮಾಡಬೇಕು? ಮಳೆ ಯಾವಾಗ್ಲಾದ್ರೂ ಅದು ಬಂತು ಅಂದ್ರೆ ಬರುತ್ತೆ. ತಮಗೆ ಆಶ್ಚರ್ಯ ಅನ್ನಿಸ್ಬಹುದು, ಬರುವ ದಿನಮಾನದಲ್ಲಿ, ಈಗಿನ ದಿನಮಾನದಲ್ಲಿ ಮಳೆ ಅಕಾಲಿಕವಾಗಿದೆ, ಸಕಾಲಿಕವಾಗಿ ಬರ್ತಾ ಇಲ್ಲ. ಜೂನ್ 6ನೇ ತಾರೀಕಿಗೆ ಬರ್ತಿತ್ತು ಮೊದಲು, ನಿಶ್ಚಿತವಾಗಿ ಮೃಗ ನಕ್ಷತ್ರದಲ್ಲಿ ಮಳೆ ಬರ್ತಿತ್ತು, ಒಂದೊಂದು ಸಾರಿ ರೋಹಿಣಿ ನಕ್ಷತ್ರದಲ್ಲಿಯೂ ಬರ್ತಿತ್ತು. ಆದ್ರೆ ಇವತ್ತಿನ ದಿವಸ ಈ ಮಳೆ ಜುಲೈ ಕೊನೆಗೆ ಬರ್ತಾ ಇದೆ. ಈ ಕಳೆದ 3-4 ವರ್ಷಗಳಿಂದ ತಾವು ನೋಡ್ರಿ, 1 ಅಥವಾ 1.5 ತಿಂಗಳು ಮುಂದೆ ಹೋಗಿದೆ ಋತುಮಾನ. ಆಮೇಲೆ ದಸರಾದವರೆಗೆ ಮಳೆಗಾಲ ಇರ್ತಿತ್ತು, ದೀಪಾವಳಿಗೆ ಮಳೆ ಒಂದು ಹನಿನೂ ಆಗ್ತಿರ್ಲಿಲ್ಲ. ಆದ್ರೆ ಈಗ ನವೆಂಬರ್ ಡಿಸೆಂಬರ್ವರೆಗೂ ಮಳೆ ಬೀಳ್ತಾ ಇದೆ. ಯಾವಾಗ ಬೆಳೆಗಳ ಕಟಾವಿಗೆ ಬರ್ತಾವು ಆಗನೂ ಮಳೆ ಸುರಿಯುತ್ತೆ ಅಂದ್ರೆ ರೈತ ಹೋಗ್ಬೇಕೆಲ್ಲಿ? ರೈತ ತನ್ನ ಮನೆಗೆ ಬೆಳೆಗಳನ್ನ ತರುವುದಾದ್ರೂ ಹೇಗೆ? ಎಲ್ಲ ಬೆಳೆ ಬೆಳೆದ್ ನಿಂತಿದೆ, ಅದನ್ನ ಕಟಾವಿಗೆ ಹೋಗುವಾಗನೂ ಮಳೆ ಸುರಿತಾ ಇತ್ತು ಅಂತಂದ್ರೆ, ಇಷ್ಟು ಅಕಾಲಿಕ ಆಯ್ತು ಮಳೆಗಾಲ ಅಂತಂದ್ರ ಹೇಗೆ? ಹಾಗಾದ್ರೆ ಈ ಮಳೆಗಾಲ ಒಂದೇ ದಿವಸದಲ್ಲಿ ಹೀಗಾಯ್ತೇನು? ಅಥವಾ ಇದನ್ನೇನು ದೇವರು ಮಾಡಿದ್ನೇನು? ಏನಿಲ್ಲ, ನಾವು ಮಾಡಿದಂತ ಕುಕರ್ಮಗಳ ಪರಿಣಾಮ ಇದು, ನಾವು ಮಾಡಿದಂತ ಕುಕರ್ಮಗಳ ಪರಿಣಾಮ. ಇನ್ನು ಬರುವ ದಿನಮಾನಗಳಲ್ಲಿ ಏನಾಗಬಹುದು? ನಾವು ಇದೇ ರೀತಿಯಾಗಿ ಇದಕ್ಕೆ ಮರುಪೂರ್ಣದ ವ್ಯವಸ್ಥೆಯನ್ನು ಮಾಡಲಿಲ್ಲ, ಭೂಮಿಯ ಮೇಲ್ಗಡೆ ಗಿಡಗಳನ್ನ ಹಚ್ಚಲಿಲ್ಲ, ಬಯೋಡೈವರ್ಸಿಟಿಯನ್ನ ಕಾಪಾಡಲಿಲ್ಲ ಅಂದ್ರೆ ಜೈವ ವಿವಿಧತೆಯನ್ನ ನಾವು ಕಾಪಾಡಲಿಲ್ಲ ಅಂದ್ರೆ ಪರಿಣಾಮ 2033ಕ್ಕ ಮಳಿ 3 ತಿಂಗಳಲ್ಲಿ ತನ್ನ ಋತುಮಾನದಲ್ಲಿ ಎಷ್ಟು ಬೀಳಬೇಕೋ ಬೀಳುತ್ತೆ. ಆದ್ರೆ ಬರೀ 3 ದಿನದಲ್ಲಿ ಬಿದ್ದು, ಅಂದ್ರೆ 3 ತಿಂಗಳಲ್ಲಿ ಬೀಳ್ಬೇಕಾದಂತ ಮಳೆ ಬರೇ 3 ದಿನದಲ್ಲಿ ಬಿದ್ದು ಹೋಯ್ತು ಅಂದ್ರೆ 56 ಗಂಟೆಗಳಲ್ಲಿ
ಅಥವಾ 60 ಗಂಟೆಗಳಲ್ಲಿ 3 ತಿಂಗಳ ಮಳೆ ಬರೀ 60 ಗಂಟೆಗಳಲ್ಲಿ ಬಿದ್ದು ಹೋಯ್ತು ಅಂದ್ರೆ 72 ತಾಸು ಆಗತ್ತೆ. ಆದ್ರೆ ವೈಜ್ಞಾನಿಕರು ಹೇಳೋದು 60 ಗಂಟೆಗಳಲ್ಲಿ 3 ತಿಂಗಳಿನಲ್ಲಿ ಬೀಳ್ಬೇಕಾದಂತ ಮಳೆ ಬರೀ 60 ಗಂಟೆಗಳಲ್ಲಿ ಬಿತ್ತು ಅಂದ್ರೆ ಮಣ್ಣು ಉಳಿಯುತ್ತ, ಮನೆಗಳು ಉಳಿತಾವ, ಅಥವಾ ನಾವು ಉಳಿತೀವೋ? ಸುನಾಮಿ ಸರಿ, ಸುನಾಮಿಗಿಂತಲೂ ಮಹಾ ಸುನಾಮಿ ಇದು ಎಲ್ಲವನ್ನು ಕೊಚ್ಕೊಂಡು ಹೋಗಿಬಿಡುತ್ತೆ. ಅಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ನಮ್ಗೆ ಯಾರಿಗೂ ಅದರ ಕಾಳಜಿ ಇಲ್ಲ, ಕೇವಲ ಪೂಜ್ಯರಿಗೆ ಕಾಳಜಿ.